ಬೆಳೆ ಬೆಳೆಯಕ್ ಆಗಲ್ಲ, ಭೂಮಿ ಕೊಟ್ಬಿಡ್ರಿ ನಾವು ಬೆಂಗಳೂರು ಮಾಡ್ತೀವಿ, ಇನ್ನೊಂದ್ ಸಿಟಿ ಮಾಡ್ತೀವಿ ಅಂತಾರೆ, ಏನಂತೀರಾ? ನಮಗ್ ಬೇಡ, ಅವ್ನು ಸಿಟಿ ಮಾಡೋದು ಬೇಡ. ನಮ್ ಭೂಮಿ ಕಿತ್ಕೊಂಡು ಅವನು ಗ್ರೇಟರ್ ಬೆಂಗಳೂರು ಮಾಡಿ ಅವನು ಅಭಿವೃದ್ಧಿ ಮಾಡೋದು ಬೇಡ. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಹೋರಾಡ್ತೀವಿ, ನಮ್ಮ ಜಮೀನು ನಾವು ಉಳಿಸ್ಕೊತೀವಿ. ನಾವು ಹೋಗಿ ಅವನ ಬಾಗಿಲಿಗೆ ನಮ್ಮ ಜಮೀನು ಕೊಡ್ತೀವಿ, ನೀನು ಅಭಿವೃದ್ಧಿ ಮಾಡುವಂತ ನಾವು ಅವ್ನು ಕೇಳಲಿಲ್ಲ. ಅವ್ರು ಬಂದು ನಮ್ಮನ್ನ ಏನು ಅಂತ ಅಜ್ಜಿ ತಾತ ಮುತ್ತಾತನ್ನ ಹೆಣ್ಮಕ್ಳನ್ನ ಅವನು ಕೇಳಲಿಲ್ಲ. ಇಷ್ಟು ದಿನ 1 ವಾರ ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದೀವಿ. ಬೈರಮಂಗಲ ಭಾಗದಲ್ಲಿ ಕುತ್ಕೊಂಡು ಹೆಣ್ಮಕ್ಳನ್ನ ಏನು ಅಂತ ಅವ್ನು ಬಂದು ಕೇಳಲಿಲ್ಲ. ನಾವು ಅಂತೂ 1 ಇಂಚು ಭೂಮಿ ಕೊಡಲ್ಲ. ಇನ್ನು ಊರಿಗೇನ ಬಂದ್ರ ನನ್ನ ಮಕ್ಳು MT ML ಯಾವನೇ ಬರ್ಲಿ, ಇದು ಮಾವನೆಲೆ ಕಟ್ಟಿ ಅವನಿಗೆ ಇದು ಹಾರ ಹಾಕಲ್ಲ, ಚಪ್ಪಲಿ ಹಾರ ಪರ್ಕೆ ಏಟೆ ಅವನಿಗೆ ನಾವು ಹಾಕೋದು. ನಾವಂತೂ 1 ಇಂಚು ಭೂಮಿ ಬಿಟ್ಕೊಡಲ್ಲ. ನಮ್ಮ ಮೇಲೆ ಅವ್ನು ಬಂದು ಅಜ್ಜ ಇಕ್ಕಿ 1 ಕಲ್ಲು ಎತ್ಕೊಂಡು ಹೋಗಕ್ಕೂ ಅವನಿಗೆ ಅವಕಾಶ ಕೊಡಲ್ಲ. ಅವ್ನು ಯಾವನೇ ಆಗ್ಬೋದು. ನಮ್ದು ಎಲ್ಲಿ ಗಂಟ ಹೋರಾಟ, ನಾವು ಹೋರಾಟ. ಭೂಮಿ ಬರಡ, ಮಳೆ ಬರಲ್ವಾ, ಬೆಳೆ ಬೆಳೆಯಕ್ ಆಗಲ್ವಾ? ಇಲ್ಲಿ ಬೆಳಿತೀವಿ ನಾವು, ತುಂಬಾ ಚೆನ್ನಾಗಿದ್ದೀವಿ, ತುಂಬಾ ಸೌಲಭ್ಯವಾಗಿದ್ದೀವಿ. ಅವ್ನು ಕೊಡೋದು ನಮಗ್ ಬೇಡ. ನಮ್ಮ ಭೂಮಿ ನಮ್ಮ ಹಕ್ಕು. ಈ ರೈತರು ಭೂಮಿಗೆ ಹೋರಾಟ ಮಾಡ್ತಿರ ನನ್ನ ಮಕ್ಕಳಿಗೆ ಏನ್ ಮಾಡ್ತೀವಿ ಅನ್ನೋದು ನಮಗ್ ಗೊತ್ತಿಲ್ಲ. ಏನ್ ತಾತ, ಏನೇನ್ ಹಾಕಿದಿರ ತಾತ ಹೊಲದಲ್ಲಿ? ಏನವ ಮಳೆ ಹುಯ್ಬೇಕು, ಬೆಳೆ ಹಾಕ್ಬೇಕು, ರಾಗಿನ. ಎಷ್ಟ್ ಕಟ್ಕೊಂಡಿದ್ದೀರಾ? ಹೊಸ ಆರವೆ. ಎಷ್ಟ್ ಲೀಟರ್ ಹಾಲ್ ಕರಿತೀರಿ? ಒಂದು 40 ಲೀಟ್ರು ದಿನ. ಈಗ ಸರಿ, ಭೂಮಿ ಕೊಡ್ರಿ, ಜಾಗ ಕೊಡ್ರಿ ಅಂದ್ರೆ ಹಸ ಕಟ್ಕೊಂಡು ಎಲ್ಲಿಗೆ ಹೋಗ್ತೀರಾ? ಎಲ್ಲಿಗೆ ಹೋಗಾನೆ? ಮಾರ್ಬಿಟ್ಟು ಇವ್ರಿಗೆ ಸಾಬ್ರಿಗೆ ನಾವು ಚೊಂಬಿಡ್ಕೊಂಡು ತಿರುಗಬೇಕು. ಅವೊಂದು ಭೂಮಿ ಚಿನ್ನದ ಗಣಿ ಆದ್ರೆ, ನನ್ನ ಭೂಮಿ ಅನ್ನದ ಗಣಿ. ಅನ್ನದ ಭೂಮಿ ನಮ್ದು. ಆ ಭೂಮಿಗೆ ಅನ್ನಕ್ಕೆ ಅನ್ನ ಕಿತ್ತೋನ್ಗೆ ಅವನ ಗಂಟ್ಲಿಗೆ ಹಿಡಿದಂಗ ಆಯ್ತದೆ. ಹಂಗ್ ಮಾಡ್ದವ್ರಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ. ನಾವು ಇದ್ದ ಮಾಡ್ತೀವಿ, ಶುದ್ಧ ಹರಿಸ್ತೀವಿ. ಅಲ್ಲ ತಾತ, ಏನೋ ನೋಟಿಸ್ ಗೀಟಿಸ್ ಕೊಟ್ರಂತೆ, ಸಿಗ್ತಾ ನಿಮ್ಗೆ? ಅಯ್ಯೋ, ನಮ್ಗೆ ನೋಟಿಸ್ ಏನ ಬರ್ಲಿ, ಏನೇನ ಬರ್ಲಿ, ಒಲೆಗೆ ಏನಜ್ಜಿ ನೋಟಿಸ್ ಬಂತೇನಜ್ಜಿ? ನೋಟಿಸ್ ಬರ್ಲಿಲ್ಲ. ಬಂದ್ರೆ ತಗೊಂಡೋಗಿ ಒಲೆಗಿಕ್ತಿವಿ. ಇವತ್ತು 5 ಕುಂಟೆ ಒಲೆಗಿಕ್ತಿವಿ ಅಂದ್ರೆ ಬೆಂಕಿ ಹಚ್ತೀರಾ? ಈಗ ಕೇಳ್ರಿ, ಈಗ 5 ಕುಂಟೆ 10 ಕುಂಟೆ ಇರೋರು ಏನ್ ಮಾಡ್ತಾರೆ, ಅವ್ನ್ ದುಡ್ಡು ಕೊಡ್ತಾನೆ. ಹೆಂಡತಿ ಗಂಡ ಇಬ್ರು ಇರ್ತಾರೆ. ಇವಾಗ ನನ್ನ ಮಾತಿಗೆ ಹೇಳ್ಕೊತೀನಿ. ಈಗ ನನ್ ಗಂಡ ಕುಡ್ಕ ದುಡ್ಡು ಕೊಡ್ಲಿ ಅಂತ ಹೊಡಿತಾನೆ, ದುಡ್ಡು ಆಗೋಗಂಟ ತಿನ್ಕೋತಾನೆ. ನಾನು ಹೋಗಾದ್ಮೇಲೆ ನೇಣಾಕೊಂಡ್ ಸಾಯ್ಬೇಕು. ಆಮನೆ ಗೆಡ್ಡೆನೆ ಹಾಳು, ಆ ಗೆಡ್ಡೆನೆ ಹಾಳು ಮಾಡ್ತಾನ ಅವನು. ಯಾಕ್ರಿ ರೈತರಿಗೆ ಎಕ್ರಿಗೆ 5-5 ಕೋಟಿ ಕೊಡ್ತಾರಂತಲ್ಲ, 2-3 ಎಕರೆಗೆ? ನಮ್ಗೆ ಬ್ಯಾಡ, ನಮ್ಗೆ ಪ್ಯಾಟೆ ಹುಡ್ಕೊಂಡು ಹೋಗ್ತಾರೆ ಎಲ್ರು. ಪ್ಯಾಟೆನೆ ನಿಮ್ಮೂರಿಗೆ ಬರುತ್ತೆ. ನಮ್ಮ ಹಳ್ಳಿಲಿ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ, ಈಗ ಬೆಳಗ್ಗೆ ಎದ್ದು ಸಾರ್ ಮಾಡಕ್ ಆಗಲ್ಲ ಅಂದ್ರೆ ಅಲ್ಲೆಲ್ಲ ನಾವು ಓಡೋಗಿ ಒಂಚೂರು ಸೊಪ್ಪು ಕಿತ್ಕೊಂಡ್ ಬಂದು 2 ಕಾಳು ಹಾಕ್ಬಿಟ್ಟು ಸಾರ್ ಮಾಡಿ ತಿಂತಾರೆ. ಏನೇನ್ ಹಾಕಿದ್ಯಾ ಆಂಟಿ ಗದ್ದೆಲಿ, ಹೊಲದಲ್ಲಿ, ತೋಟದಲ್ಲಿ? ಏನ್ ಹಾಕಿದೀವಿ? ತಂಗ ಹಾಕಿದೀವಿ, ಅಡಿಕೆ ಹಾಕಿದೀವಿ, ಬಾಳೆ ಹಾಕ್ತಿವಿ, ಎಲ್ಲ ಹಾಕಿ ಬೆಳಿತೀವಿ. ಇವಾಗ ನಾವು ಇವನ್ ಕೊಟ್ಬಿಟ್ಟು ಭೂಮಿನ ಇವನ ಹತ್ರ ನಾವು ಭಿಕ್ಷಾ ಬೇಡಕ್ ಹೋಗ. ನಮ್ ಭೂಮಿ ನಮ್ಗೆ ಬೇಕು, ನಮ್ ಭೂಮಿ ನಾವು ಕೊಡಲ್ಲ. ಅವನೇನೇ ಕಷ್ಟ ಕೊಟ್ಟು ರೈತರನ್ನೆಲ್ಲ ಸಾಯಿಸಿದ್ರು ನಾವು ಹೋರಾಟ ಬಿಡಲ್ಲ. ಹೋರಾಟ ಬಿಡಲ್ಲ ನೀವು. ಏನಂಟಿ, ಏನೇನ್ ಹಾಕಿದ್ರಿ ಅಂಟಿ ತೋಟಕ್ಕೆ? ನಾವು ತೆಂಗ ಹಾಕಿದೀವಿ, ಅಡಿಕೆ ಹಾಕಿದೀವಿ, ಹೊಸ್ಕೊಳ್ ಕಟ್ಟಿದೀವಿ, ಸೀಮೂಲ್ ಹಾಕಿದೀವಿ, ರೇಷ್ಮೆ ಅದೇ, ಸಪೋಟೋ ಅದೇ. ಅಲ್ಲ ಆಂಟಿ, ಬೆಂಗಳೂರಿಗೆ ಪ್ರೆಷರ್ ತಡ್ಕೊಳಕ್ ಆಗ್ತಿಲ್ಲ, ತೂಕ ಜಾಸ್ತಿ ಆಗ್ತದೆ. ಮೇಡಮ್ ಅರೇ, ಅವಂದು 700 ತಾವದೆ, ಬಳಕೆನೆ ಸತವದೆ ನೋಡಿ, ಇಲ್ಲದೆ ಅವನ್ ಭೂಮಿ ಕೊಟ್ಟಿ ಅವನು ಎಲ್ಲ ಬೆಂಗಳೂರೆಲ್ಲ ತಂದಿ ಅವ್ನ ಭೂಮಿಗೆ ಹಾಕೊಳ್ಳಿ. ನಮ್ ರೈತರ ಭೂಮಿಗಲ್ಲ. ನಿಮ್ಮನ್ನು ಟೌನಿಗೆ ಮಾಡ್ತೀವಿ, ಟೌನ್ ಮಾಡ್ತೀವಿ. ನಮಗ್ ಬೇಡ, ನಿಮ್ ಮಕ್ಳಿಗೆ ಕೆಲ್ಸ ಕೊಡ್ತೀವಿ. ಬೇಡ, ನಮ್ಮ ಮಕ್ಕಳಿಗೂ ಬೇಡ, ನಮಗೂ ಬೇಡ. ನಾವ್ ಅಣ್ಣನ ಮಕ್ಕಳು, ನಮ್ಮ ಮಣ್ಣೆಲ್ಲ ಕೆರ್ದಿ, ನೆಲ ಕೆರ್ದಿ ನಾವು ಜೀವನ ಮಾಡ್ತೀವಿ. ನಮ್ಮ ಅಣ್ಣನ ಮಕ್ಕಳು ರೈತರು, ನಾವ್ ಮಣ್ಣೆಲ್ಲ ಜೀವನ ಮಾಡ್ತೀವಿ. ಯಾರು ನೀವು ಓಟ್ ಗೀಟ್ ಹಾಕಿದ್ರಲ್ಲ, ಬಂದ್ ಸಮಾಧಾನ ಗಿಮಾಧಾನ ಮಾಡವನ ಯಾವನು ಮಾಡ್ಲ. ರೈತರು 1 ವಾರ ವರ್ಷದಿಂದ ಅಲ್ಲಿ ಮಾಡ್ತಾವ್ರಲ್ಲ ಇದನ್ನ, ಯಾವನ ಬಂದಿ ಎಸಿ ಆಗ್ಲಿ, DC ಆಗ್ಲಿ, SV ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಯಾರನ್ನ ಬಂದ್ರೆ ರೈತರ ಕಷ್ಟ ಸುಖ ಏನು ಅಂತ ಕೇಳಿದ್ದಾರೆ. ಮೇಡಮ್, ಯಾಕ್ರಿ ನಮ್ಗೆ ಕಷ್ಟ ಕೊಡ್ತಾರೆ? ಅವನೆಲ್ಲೋ ಅವನೇ ನಮ್ ದುಡ್ಡು ಅವ್ನ್ ಕೊಡೋದು ನಮ್ಗೆ. ಅವನೇನ್ ಸಂಪಾದನೆ ಮಾಡ್ಕೊಡಲ್ಲ. ರೈತರ ದುಡ್ಡೇ 1/9 ಮಾಡಿ ರೈತರ ದುಡ್ಡೇ ಅವ್ನ್ ಕೊಡೋದು ನಮ್ಗೆ. ಏನಂಟಿ ಹೇಳಂಟಿ, ಏನ್ ಸಮಸ್ಯೆ? ನಮ್ಗೆ ಏನ್ ಸಮಸ್ಯೆ ಅಂದ್ರೆ, ನಾವು ಸುಖವಾಗಿದ್ದೀವಿ. ನಾವು ಹಾಲ್ ಕರ್ಕೊಂಡಿದೀವಿ, ತೆಂಗಿನ ತೋಟ ಹಾಕಿದೀವಿ. ಎಷ್ಟು ಗಂಟೆಗೆ ಎದ್ದಂತೀರಿ ಬೆಳಗ್ಗೆ? ನಾವು 5 ಗಂಟೆಗೆ ಎದ್ದೇಳ್ತೀವಿ. 5 ಗಂಟೆಗೆ ಯಾಕೆ ಎದ್ದು ಈ ಸಗಣಿ ಗಂಜಲ ಬಾರಿಸ್ಕೊಂಡಿರ್ತೀರಿ? 8-9 ಗಂಟೆಗೆ ಆರಾಮಾಗಿ ಎದಳಿ, ಕೈ ತುಂಬಾ ಸಂಬಳ ಕೊಡ್ತೀವಿ, ಒಂದ್ ಮನೆಗಿನ ತಗೊಳ್ಳಿ, ನೆಮ್ಮದಿಯಾಗಿರಿ, ಮಕ್ಳೆಲ್ಲ ಸೇರ್ಕೊಂಡು. ಮನೆ ಬಂದ್ಬಿಡು. ಅಲ್ಲ ಕಣಜಿ, ನಾನ್ ಹೇಳೋದಲ್ಲ, ತಡೀರಿ, ಇಲ್ಲಿ ಬರ್ರಿ, ಇಲ್ಲಿ ನಾನ್ ಹೇಳ್ತಿರೋದಲ್ಲ ಕಣವಾದ್ನ. ನಿಮ್ MLA ಓಟ್ ಹಾಕಿದಿರಲ್ಲ, ನಿಮ್ MLA ಕಡೆಯವ್ರು ಹೇಳ್ತಾರೆ, ಆರಾಮಾಗ 9-10 ಗಂಟೆಗೆ ಎದಳ್ರಿ ಬೆಳಗ್ಗೆ ಹೊತ್ತು, ಕೈ ತುಂಬಾ ಸಂಬಳ ದುಡ್ಡು ಕೊಟ್ಟಿರ್ತೀವಿ, ಇಟ್ಕೊಳ್ಳಿ, ಜೀವನ ಮಾಡಿ ಕೊನೆ ತನಕ. ಯಾಕೆ ಸಗಣಿ ಬಾಚ್ಕೊಂಡಿರ್ತೀರಿ? ಸಗಣಿ ಅದು ಚಿನ್ನ, ನಾವು ಕೊಡಲ್ಲ. ನಿನ್ ಮಕ್ಳು ಮೊಮ್ಮಕ್ಳೆಲ್ಲ ಆರಾಮಾಗಿರ್ತಾರಲ್ಲ. ಇವಾಗ ಇರೋದೇ ಸಾಕು ನಮ್ಮ ಮಕ್ಕಳು.
ಬೇಸಾಯ ನೀನ್ ಸಾಯ ನಿನ್ ಮನ್ಮಂದೆಲ್ಲ ಸಾಯ ನಂಗೆ ಯಾಕೆ ಅಭಿವೃದ್ಧಿ ಆಯ್ತದೆ ಆ ನನ್ನ ಮಕ್ಕಳಂಗ್ ನಾವು ಸಾಯಕ್ಕಾಗಲ್ಲ. ಅಭಿವೃದ್ಧಿ ಆಯ್ತದೆ, ಕೊಂಬಕ್ ಕೊಂಬೆ ಬೆಳೀತದೆ. ಇವತ್ತು ವ್ಯವಸಾಯ ಮಾಡ್ಕೊಂಡು ತಿಂತಿದ್ರೆ ತಲೆಮಾರ್ ಗಂಟ ಭೂಮಿ ಇರ್ತದೆ. ಆ ನನ್ನ ಮಗ ಕೊಡೋದು 3 ದಿನ ಇರಲ್ಲ. ನಮಗ್ ಬೇಡ ಅವ್ನ್ ದುಡ್ಡು. ಅವ್ನು 10 ಕೋಟಿ ಅಲ್ಲ 50 ಕೋಟಿ ಅಲ್ಲ 20 ಕೋಟಿ ಕೊಟ್ರು ಬೇಡ. ಆರ ಮಗ ಬಂದಿಲ್ಲಿ ಅವ್ನ್ ತಾಕತ್ತಿದ್ರೆ ನಮ್ ಭೂಮಿಗೆ ಬಂದ ಅಜ್ಜ ಕೇಳಿ. ಅವ್ನು 10 ಕೋಟಿ ಕೊಟ್ರು ಬೇಡ, 50 ಕೋಟಿ ಕೊಟ್ರು ಬೇಡ. ನಮ್ ಜಮೀನು ತಲೆಮಾರ್ ಇರ್ತದೆ, ಅವ್ನ್ ದುಡ್ಡಿರಲ್ಲ. ನಿಮ್ಮೂರವ್ರು ಮಾತ್ರ ಒಪ್ಕೊಂತಿಲ್ವಾ ಅಥವಾ ಬಿಡದಿಲ್ ಯಾರು ಒಪ್ಕೊಂತಾರೆ? ಯಾರು ಒಪ್ಕೋತಿಲ್ಲ. ಅವಂದೆಲ್ಲ ಇದು ಚೇಳ ಮಾತು. ನನ್ನ ಮಗಂದು ಯಾರು ಒಪ್ಕೋತಿಲ್ಲ. ಚೇಳದವ್ರನ್ನ ಕರ್ಕೊಂಡು ಮಾತಾಡಿಸ್ತಾನ ನನ್ನ ಮಗ. ಮತ್ 2,000 ರೂಪಾಯಿ ಕೊಟ್ರು, ಬಸ್ ಫ್ರೀ ಕೊಟ್ರು ಅಂತೆಲ್ಲ ಓಟ್ ಕೊಟ್ಟವನಿ. ಯಾವ ಬ್ರಸ್ ಪೀನು ಕೊಡ್ಲ, ಯಾವ ಕೊಟ್ರೆ ಎಲ್ಲ ಕಿತ್ಕೋತಾನೆ. ಯಾಕೆ ಬೇಡ 2,000 ಕೇಳ್ರಿ, ನಾವ್ ಹುಡ್ತಾಗಿಂದ ಅದ್ರಲ್ಲೇ ಓಡಾಡ್ತಾ ಇದ್ವಿ. ನಾವು ಅದ್ರಲ್ಲೇ ಓಡಾಡಿ ಅದ್ರಲ್ಲೇ ಜೀವನ ಮಾಡ್ತಾ ಇದ್ವಿ ಏನ್ರಿ ಮೇಡಮ್ ಅವರೇ. ಅವ್ನ್ ಬಸ್ ಫ್ರೀನು ಬೇಡ, ಅವ್ನ್ ದುಡ್ಡು ಬೇಡ. ನಾವ್ ಹಂಗೆ ರೈತರು ಜೀವನ ಮಾಡ್ತೀವಿ. ಅವಾಗಿಂದ ನಾವ್ ಮಾಡ್ತಾ ಇರ್ಲಿವ ಜೀವನನ, ಈಗೂ ಹಂಗೆ ಮಾಡ್ತೀವಿ. ನಮಗ್ ಬೇಡ ಅವ್ನ್ ಬಸ್. ಇನ್ನೊಂದ್ಸಲ ಓಟ್ ಕೇಳಕ್ ಬರ್ತಾರಲ್ಲ ನಿಮ್ MLA, ಅದ್ ಕೊಡ್ತೀನಿ ಕಣವ, ಇದ್ ಕೊಡ್ಬೇಕು. ಬಂದಾಗ ಅದೇ ಗಾಚಾರ ಬಿಡಿಸೋದು, ಏನೋ ಮಾಡೋದು ಅವತ್ತಿನ ದಿನ. ಹಾ, ಯಾಕ್ರಿ ಕೊಡ್ಬೇಕು ನಮ್ ಭೂಮಿನ? ನಮ್ ಭೂಮಿ ಕೊಟ್ಬಿಟ್ಟು ನಾವ್ ಎಲ್ಗ್ರಿ ಇವಾಗ ನಾ ಬಾಯ್ ಪಡ್ಕೊಳ್ಳೇನ್ರಿ ನಾವು? ಯಾಕ್ರಿ ಕೊಡ್ಬೇಕು ನಮ್ ಭೂಮಿನ? ಏನ್ ಗೊತ್ತೇನಜ್ಜಿ, ಏನ್ ಗೊತ್ತಾ ನೀವುಗಳು ಅಳ್ತೀರಾ, ಎದೆ ಬಡ್ಕೊಂತಾ ಇದೀರಲ್ಲ, ನೀವುಗಳೆಲ್ಲ ಅಳ್ಬೇಕಾಗಿರೋದು ನಾವುಗಳು ಬೆಂಗಳೂರವ್ರು. ನೀವ್ ಇಲ್ಲಿ ಹಾಲ್ ಕರೆದು ಕಳಿಸ್ಲಿಲ್ಲ ಹಾಲು ಅಂದ್ರೆ ಏನ್ ನಾಲ್ಗೆ ಹಾಕೊಂಡು ಏನ್ ಮಾಡೋಣ? ಕೊಚ್ಚಲ್ ನೀರ್ ಕುಡಿಬೇಕಾಯ್ತದ ಅವ್ರು. ಅದ್ನೇ ಕುಡಿತಾ ಇದೀವಲ್ಲ, ನಿಮ್ಗೂ ಅದ್ನೇ ಮಾಡ್ಬೇಕು. ಬೇಡ ನಮ್ಗೆ ಈ ನೀರೇ ಸಾಕು. ಹಾ, ಈಗ ನೀರ್ಗೂ ದುಡ್ಡು ತಾಕೋತಾವ್ರಲ್ಲ, ಅದನ್ನ ಸಾಕು ನಮ್ಗೆ. ಹಾ, ಹೇಳ್ತಾತ ಬರ್ತಾತ ಇಲ್ಲಿ ಕಡೆ. ನೀವು ಕೇಳ್ತಾ ಇರೋದು, ತಿರುಗಿತಾತ. ನನಗೆ 80 ವರ್ಷ ವಯಸ್ಸು. ಆದ್ರೆ 80 ವರ್ಷ ಆದ್ರೂ ನಾನು ಭೂಮಿ ತಾಯಿನಾಗಲಿ ಅದನ್ನೇ ವೃದ್ಧಿ ಮಾಡಿ ತೋಟ ಮಾಡಿ ಮಕ್ಕಳನ್ನೆಲ್ಲ ಅನುಕೂಲ ಮಾಡಿ ಈಗ ನಿಲ್ಸಿದ್ದೀನಿ. JK ಸಾಹೇಬರು ಬಂದು ನಮ್ಗೆ ಏನು ಕೊಡೋದೇನು ಬೇಕಿಲ್ಲ. ಆದ್ರೆ ಇನ್ನೊಂದು ಏನು ಅಂದ್ರೆ, ನಮ್ಮ ಸತ್ತೆಲ್ಲ ಕಿತ್ಕೊಂಡೋಗಿ ಅವಯ್ಯ ಸರನ ಸಾಯೋದು ಬೇಡ. ಒಳ್ಳೇದು ಹೇಳ್ತೀನಿ ಅಯ್ಯಪ್ಪನಿಗೆ. ಆದ್ರೆ ಇದನ್ನ ಕರ್ತ್ಕೊಂಡು ಇದನ್ನ ನಮ್ಮನ್ನು ಕೈ ಬಿಟ್ರೆ ಅಯ್ಯಪ್ಪನಿಗೂ ವೃದ್ಧಿ ಆಯ್ತದೆ. ಆಯ್ತಾ? ಅಲ್ಲಿಂದ ಬಿಟ್ರೆ ಇದನ್ನೆಲ್ಲ ಕಿತ್ಕೊಂಡೋಗಿ ಅಯ್ಯಪ್ಪ ಸಾಯೋದು ಅಂದ್ರೆ ಸಾವು ಬರ್ತದೆ. ಯೋಚನೆ ಮಾಡಿ. ಶಿವು, ಇದು ಯಾರೋ ಒಬ್ರು ಇಬ್ರು ಹೇಳ್ತಾ ಇರೋದಲ್ಲ, ಈ ಹಳ್ಳಿಲಿ ಎಲ್ರು ಹೇಳ್ತಾ ಇರೋದು. ಪಾಪ ಒಂದು ಈ ತರ ಪಾಂಪ್ಲೆಟ್ಸ್ ಕೊಟ್ಟಿದ್ದಾರೆ, ಏನ್ ಬರ್ದಿದ್ದಾರೆ ಅಂತ ಗೊತ್ತಿಲ್ಲ. ಪಾಪ ಸುಮ್ನೆ ಇಟ್ಕೊಂಡಿದ್ದಾರೆ. ಸೇವ್ ಬಿಡದಿ ಅಂತ. ಅವರ್ ಲ್ಯಾಂಡ್, ಅವರ್ ವಾಟರ್, ಅವರ್ ಫ್ಯೂಚರ್. ಪ್ರೊಟೆಕ್ಟ್ ಫಾರ್ಮ್ ಲ್ಯಾಂಡ್, ಗದ್ದೆ ಉಳಿಸ್ಕೊಳ್ಳೋಣ, ನಮ್ ಜಮೀನು ಉಳಿಸ್ಕೊಳ್ಳೋಣ. ಸೇವ್ ವಾಟರ್, ನೀರು ಉಳಿಸ್ಕೊಳ್ಳೋಣ. ಎನ್ವೈರನ್ಮೆಂಟ್ ನ ಅಥವಾ ಪರಿಸರ ಕಾಪಾಡ್ಕೊಳ್ಳೋಣ. ದಯವಿಟ್ಟು ನಮ್ಮ ಹಸುಕರನ್ ಕರ್ಕೊಂಡು ನಾವೇನು ವಿಧಾನಸೌಧದಲ್ಲಿ ಕೊಡ್ಕೆ ಮಾಡ್ಕೊಳ್ಳೋಣ ಅಂತ ಕೇಳ್ತಾರೆ. ಹಿಂಗ್ ಇಟ್ಕೊಂಡಾಗ ಅಂದ್ರೆ ಒಬ್ರು ನಾವು ಬೆಳಗ್ಗೆ 5 ಗಂಟೆಯಿಂದ ಶುರು ಮಾಡಿರೋದು ಶಿವು ಇದನ್ನ. ಡೈರಿಗೆ ಹಾಲು ಹಾಕ್ಲಿಕ್ಕೆ ಶುರು ಮಾಡಿದ್ರಲ್ಲ, ಅವಾಗಿಂದ ಕೇಳ್ತಾ ಇದ್ದೀನಿ. ಒಬ್ರು ಕೂಡ ನಾವು ರೆಡಿ ಇದೀವಿ, ಭೂಮಿ ಕೊಡ್ತೀವಿ ಅಂತ ಹೇಳುವ ಸೊಲ್ಲೇ ಇಲ್ಲ. ಆದ್ರೂ ಅದೆಷ್ಟು ಧೈರ್ಯವಾಗಿ ಇವರು 80% ಜನ ಒಪ್ಕೊಂಡಿದ್ದಾರೆ. 80% ಜನ ಒಪ್ಕೊಂಡಿದ್ದಾರೆ ಅನ್ನೋ ಧೈರ್ಯದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆ ಡೇಟಾಗಳನ್ನ ಎಲ್ಲಿ ಕಲೆಕ್ಟ್ ಮಾಡ್ತಾ ಇದಾರೆ? ಲ್ಯಾಬ್ ಗೀಬಲ್ ಕುತ್ಕೊಂಡು ಡೇಟಾ ಕಲೆಕ್ಟ್ ಮಾಡ್ತಾ ಇದಾರ? ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟು ಒಬ್ರು ಕೂಡ ಭೂಮಿ ಕೊಡಲ್ಲ, ಬಂಜರು ಭೂಮಿ ಅನ್ನೋರ್ ಹಿಂಗೋಗ್ಲಿ. ಆದ್ರೆ ಇದು ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಾ ಇದಾರೆ ಅವ್ರುಗಳು. ಅಷ್ಟೊಂದು ಆಕ್ರೋಶ ಭರಿತರಾಗಿದ್ದಾರೆ ಶಿವು.